ಬಿಹಾರದಲ್ಲಿ ಲಾಲೂ ಪ್ರಸಾದ್ ಯಾದವ್ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ್ರು. ಆದರೆ ಕುಟುಕುವ ಭರದಲ್ಲಿ ವಿವಾದಾತ್ಮಕ ಮಾತುಗಳನ್ನು ಕೂಡ ಆಡಿದ್ದಾರೆ. ಮೋದಿ ಹಿಂದೂನೇ ಅಲ್ಲ, ಅವರಿಗೆ ಪರಿವಾರವೇ ಇಲ್ಲ ಅಂದಿದ್ದು ಬಿಜೆಪಿಗರ ಪಿತ್ತ ನೆತ್ತಿಗೇರಿಸಿದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಮೋದಿ ಕಾ ಪರಿವಾರ್ ಕ್ಯಾಂಪೇನ್ ಶುರು ಮಾಡಿದೆ. परिवारवाद है, परिवार के लिए लोग लड़ रहे हैं। तुम्हारे पास परिवार नहीं है। स्वागत है भाई, स्वागत है, मोदी जी का स्वागत है। ಪಾಟ್ನಾದಲ್ಲಿ ನಡೆದ ಜನ್ ವಿಶ್ವಾಸ್ ಮಹಾ ರ್ಯಾಲಿಯಲ್ಲಿ ಲಾಲೂ ಪ್ರಸಾದ್ ಯಾದವ್ ಆಡಿರುವ ಇದೇ ಮಾತು ಲೋಕಸಮರ ಹೊಸ್ತಿಲಲ್ಲಿ ಹೊಸ ವಾಗ್ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಅಷ್ಟಕ್ಕೂ ಲಾಲೂ ಮಾತನಾಡುವಾಗ ಮೋದಿ ಪರಿವಾರದ ಬಗ್ಗೆ ಮಾತನಾಡ್ತಾರೆ. ನಿನ್ನ ಬಳಿ ಪರಿವಾರವೇ ಇಲ್ಲ ಅಂತ ಲೇವಡಿ ಮಾಡಿದ್ರು. नरेंद्र मोदी आजकल परिवारवाद पर हमला कर रहे हैं। अरे भाई तुम बताओ ना कि तुमको क्यों परिवार में कोई संतान नहीं तुमको हुआ, बताओ। ज्यादा संतान होने वाले लोगों को बोलता कि परिवारवाद है, परिवार के लिए लोग लड़ रहे हैं। तुम्हारे पास परिवार नहीं है। ಈ ಮಾತುಗಳಿಂದ ಕೆರಳಿ ಕೆಂಡವಾಗಿರುವ ಬಿಜೆಪಿ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಅಭಿಯಾನ ಶುರು ಮಾಡಿದ್ದಾರೆ. ನಾವು ಮೋದಿ ಕಾ ಪರಿವಾರ್ ಅಂತ ಪೋಸ್ಟ್ ಮಾಡಿ ಲಾಲೂ ಪ್ರಸಾದ್ ಯಾದವ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಸ್ಮೃತಿ ಇರಾನಿ, ಮಂಜಿಂದರ್ ಸಿಂಗ್, ಅಶ್ವಿನ್ ವೈಷ್ಣವ್, ಅನುರಾಗ್ ಠಾಕೂರ್ ಸೇರಿದಂತೆ ಹಲವು ಅತಿರಥ ನಾಯಕರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹೆಸರಿನ ಪಕ್ಕ ಮೋದಿ ಕಾ ಪರಿವಾರ್ ಅಂತ ಬರೆದುಕೊಂಡಿದ್ದಾರೆ. ತೆಲಂಗಾಣದ ಆದಿಲಾಬಾದ್ನಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ನಾನು ನಿಮ್ಮವ ನೀನು ನಮ್ಮವ ಅಂತ ಹೇಳಿದ್ರು. देश के कोटि कोटि लोग मुझे अपना मानते हैं, अपने परिवार के सदस्य की तरह मुझे प्यार करते हैं। और इसलिए मैं कहता हूं 140 करोड़ देशवासी यही मेरा परिवार है। ಕೇವಲ ಕೇಂದ್ರ ನಾಯಕರು ಮಾತ್ರವಲ್ಲ, ರಾಜ್ಯ ಬಿಜೆಪಿ ನಾಯಕರು ಕೂಡ ಈ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್ ಕುಟುಕಿದ್ದಾರೆ. ಹರೀಶ್, ಟಿವಿ9 ನವದೆಹಲಿ.